ಆಸೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಾದಾಗ ಶಾಂತಿ ಕೈಯಲ್ಲಿ ಒಂದು ಕಡಲೆ ಕವರ್ನ ಇಟ್ಕೊಂಡು ರಂಗನಾಥ್ ಹತ್ರ ಹೇಳ್ತಾ ಇರ್ತಾಳೆ, ಅಲ್ಲ ಈ ಹುಡುಗಿಗೆ ನನ್ನ ಕಂಡ್ರೆ ಭಯನೇ ಇಲ್ವಾ, ನನ್ನ ಕಂಡ್ರೆ ಕೇರೇ ಮಾಡಲ್ಲ ಅಂತಾಳೆ. ಅಂತಂದಾಗ ರಂಗನಾಥ್, ನೀನು ಹಿಂಗೆ ಆಡ್ತಾ ಇದ್ರೆ ಬರೀ ಶ್ರುತಿ ಕಣ್ಣಲ್ಲಲ್ಲ, ಯಾರ ಕಣ್ಣಲ್ಲೂ ನೀನು ಕಂಡ್ರೆ ಭಯನೇ ಇರಲ್ಲ, ನೀನು ಕಂಡ್ರೆ ಕೇರೇ ಮಾಡಲ್ಲ. ಹೋಗು, ನಿನ್ನ ಮುದ್ದಿನ ಮಗ ಕೂತಿದ್ದಾನೆ, ಒಂದು ತಟ್ಟೆಗೆ ಅನ್ನ ಹಾಕಿ ತುಪ್ಪ ಸವರಿ ಚೆನ್ನಾಗಿ ತಿನ್ನಿಸಿ ಆಮೇಲೆ ಮಿಕ್ಕಿರೋದಕ್ಕೆ ನೀನು ಅನ್ನ ಹಾಕ್ಕೊಂಡು ಚೆನ್ನಾಗಿ ತಿನ್ನೋಗು, ಹೋಗು ಅಂತ ರಂಗನಾಥ್ ಹೇಳ್ಬಿಟ್ಟು ಹೊರಟೋಗ್ತಾನೆ. ಆವಾಗ ಶಾಂತಿ ಬಂದ್ಬಿಟ್ಟು, ಮಗನೇ ತಗೋ ತಿನ್ನು, ಮೀನಾ ಬೆಲ್ಲ, ಅಯ್ಯೋಯ್ಯೋ ಮೀನಾ ಇದ್ದಿದ್ರೆ ಬೆಲ್ಲ ತೊಗೊಂಬರಕ್ಕೆ ಹೇಳ್ತಿದ್ದೆ ಕಣೋ, ಚೆನ್ನಾಗಿರ್ತಿತ್ತು ಇದ್ರ ಜೊತೆ. ಸರಿ ಬಿಡು, ಇಲ್ಲ ಅಲ್ವಾ ಅವಳು ತಿನ್ನು ಅಂತಂದ್ಬಿಟ್ಟು, ಅಮ್ಮ ಅದಕ್ಕೇನಾಯಿತು ನೀನೇ ಹೋಗಿ ತರೋಗು ಅಂತ ಮನೋಜ್ ಅಂದಿದ್ದಕ್ಕೆ, ಏಯ್ ಸುಮ್ಮನೆ ತಿನ್ನು ಅಂತ ಅಂತಾಳೆ ಶಾಂತಿ. ಆಮೇಲೆ ತಗೊಳಮ್ಮ ರೋಹಿಣಿ ತುಂಬ ಚೆನ್ನಾಗಿರುತ್ತೆ ಅಂತಂದಾಗ, ನಂಗೆ ಬೇಡತ್ತೆ ಅಂತ ಅಂತಾಳೆ ರೋಹಿಣಿ. ಹೌದಾ ಬೇಡವಾ, ಸರಿ ಆಯಿತು ನಾನೇ ತಿಂತೀನಿ ಅಂತ ಹೇಳ್ಬಿಟ್ಟು, ಬಾರೋ ಮಗನೇ ತಿನ್ನು ಅಂತ ಕಡಲೆನ ಮನೋಜಂಗೆ ತಿನ್ನಿಸ್ತಾ ಕೂತಿರ್ತಾಳೆ. ಇನ್ನೊಂದು ಕಡೆ ಮೀನಾ ಕಿಡ್ನಪ್ ಆಗಿರ್ತಾಳಲ್ಲ, ತುಂಬ ಚಳಿ ಅಂತ ಹಂಗೆ ಯಾರಾದರೂ ಇದ್ದೀರಾ ಅಂತ ಅಳ್ತಾ ಇರ್ತಾಳೆ, ಕಿರ್ಚಾಡ್ತಾ ಇರ್ತಾಳೆ. ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಆಗಿರುತ್ತೆ. ಅಲ್ಲೇ ಇದ್ದಿದ್ದೊಂದು ತಾಟ್ಪಲ್ನ ತೊಗೊಂಡು ಹಾಗೆ ಮೈಗೆಲ್ಲ ಹೀಗೆ ಕವರ್ ಮಾಡಿಕೊಂಡು ಕೂತಿರ್ತಾಳೆ. ಇಲ್ಲಿ ಪಾಪ ನಮ್ಮ ಸೂರ್ಯ, ರವಿ ಮತ್ತು ಶ್ರುತಿ ಚೆನ್ನಾಗಿ ಹುಡುಕ್ತಾ ಇರ್ತಾರೆ. ಮೀನಾ ಎಲ್ಲೂ ಸಿಗ್ತಾ ಇರಲ್ಲ. ಹಾಗೆ ಸೂರ್ಯ ಯಾರೋ ಫ್ರೆಂಡ್ ಬರ್ತಾನೆ, ಅಲ್ಲ ಯಾವ ಜಾತಕನೋ ಇವಳ್ದು, ಒಳ್ಳೆ ಈ ಸಂತೆಯಲ್ಲಿ ಚಿಕ್ಕ ಮಕ್ಕಳು ಕಳೆದೋಗ್ತಾರಲ್ಲ ಹಂಗೆ ಕಳೆದೋಗ್ತಾ ಇರ್ತಾಳಲ್ಲೋ ಅಂತಂದಾಗ, ಅಯ್ಯೋ ಯಾಕೋ ಬೇಜಾರಾಗ್ತೀಯಾ, ಹುಡ್ಕೋಣ ಬಿಡು, ಎಲ್ಲೋ ಇರ್ತಾರೆ ಸಿಗ್ತಾರೆ ಅಂತಂದಿದ್ದಕ್ಕೆ ಅಷ್ಟೊತ್ತಿಗೆ ಅವ್ರ ಅಪ್ಪ ಫೋನ್ ಮಾಡ್ತಿದ್ದಾರೆ, ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಫೋನ ರಿಸೀವ್ ಮಾಡ್ತಾನೆ. ಆವಾಗ ಎಲ್ಲಿದೆಯಾ ಸೂರ್ಯ, ಮೀನಿನ ಬಗ್ಗೆ ಏನಾದರೂ ಗೊತ್ತಾಯ್ತೇನಪ್ಪ ಅಂತಂದಾಗ, ಇಲ್ಲ ಕಣಪ್ಪ ಎಲ್ಲಿ ಹುಡುಕಿದ್ರು ಅವಳು ಸಿಗ್ತಾ ಇಲ್ಲ ಅಂತಂದಾಗ, ಇನ್ನು ಒಂದೇ ಮಾರ್ಕೆಟ್ ಹತ್ರ ಇದ್ದೀನಿ, ಹೂವಿನ ಅಂಗಡಿ ಒಂದೇ ಬಾಕಿ ಇರೋದು, ಅಲ್ಲೋಗಿ ಕೇಳ್ತೀನಿ ಅಂತಂದಾಗ, ಅಪ್ಪ ಪೊಲೀಸ್ ಏನಾದರೂ ಕಂಪ್ಲೇಂಟ್ ಕೊಡೋಣ ಅಂತಂದಾಗ, ಅಲ್ಲ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋದು ಒಳ್ಳೆಯದು, ಬಟ್ ಮಾರ್ಕೆಟ್ ಹತ್ರ ಇದ್ದೀನಿ ಅಂತ ಹೇಳ್ದಲ್ಲ, ಅಲ್ಲೂ ಒಂದು ಕಡೆ ವಿಚಾರಿಸಪ್ಪ, ಆಮೇಲೆ ಹುಷಾರು ಕಣಪ್ಪ, ಈ ಥರ ಕಷ್ಟದ ಪರಿಸ್ಥಿತಿಯಲ್ಲಿ ಕಷ್ಟ ಕೊಡೋದೇ ಜಾಸ್ತಿ, ದೇವರು ಸ್ವಲ್ಪ ಹುಷಾರಾಗಿ ಹುಡುಕು ಅಂತ ರಂಗನಾಥ್ ಅಂದಾಗ, ಸರಿಯಪ್ಪ ಅಂತ ಸೂರ್ಯ ಅಂತಾನೆ. ಇನ್ನೊಂದು ಕಡೆ ಮೀನನ ತಾಯಿ ಮತ್ತು ತಂಗಿ ಇಬ್ಬರು ಮೀನನ ಮನೆ ಹತ್ರ ಬರ್ತಾ ಇರ್ತಾರೆ. ಅವಾಗ ಅಮ್ಮ ಅವಾಗಿಂದ ಎಷ್ಟೊಂದು ನಾನು ಮಾತಾಡಬೇಕು ಅಂತ ಟ್ರೈ ಮಾಡಿದ್ರು, ನಿನ್ನ ಮಾತೆ ಕೇಳಿಸ್ಕೊಳ್ತಾ ಇಲ್ಲ, ಈ ಮನೆಯವರು ನಮ್ಮಿಬ್ಬರಿಗೆ ಎಷ್ಟೊಂದು ಅವಮಾನ ಮಾಡಿದ್ದಾರೆ ಅಂತ ಗೊತ್ತು ತಾನೆ, ಅವತ್ತು ತಾನೇ ದೇವಸ್ಥಾನದ ಹತ್ರ ಎಷ್ಟೊಂದು ಅವಮಾನ ಮಾಡಿದ್ರು, ಮತ್ತೆ ಯಾವ ಧೈರ್ಯದ ಮೇಲೆ ಮನೆ ಹತ್ರ ಬರ್ತಾ ಇದೆಯಾ ಅಂತ ಕೇಳಿದ್ದಕ್ಕೆ, ಧೈರ್ಯದಿಂದ ಅಲ್ಲ ಕಣಮ್ಮ ಭಯದಿಂದ. ಭಯನ ಅಂತಂದಿದ್ದಕ್ಕೆ, ಹೌದು ಅಳಿಯಂದ್ರು ಮೀನಿನ ಬಗ್ಗೆ ಫೋನಲ್ಲಿ ಮಾತಾಡ್ತಿದ್ದಾಗ ಅವ್ರ ಧ್ವನಿ ಯಾಕೋ ಒಂಥರ ಭಯದಲ್ಲಿತ್ತು, ಅವರು ಮೀನಿನ ಬಗ್ಗೆ ಮಾತಾಡಿದ್ದು ನನಗೆ ಯಾಕೋ ಭಯ ತರಿಸ್ತಾ ಇದೆ, ಅವಳನ್ನ ಒಂದ್ಸಲಿ ಮಾತಾಡಿ ಹೋಗ್ಬಿಡೋಣ ಅಂತಂದಾಗ, ಅಲ್ಲಮ್ಮ ಈ ಮನೆಯವರು ಮತ್ತೆ ನಮಗೆ ಮರ್ಯಾದೆನ ಹಾಳು ಮಾಡಿದ್ರೆ, ಮತ್ತೆ ಅವಮಾನ ಮಾಡಿದ್ರೆ ಏನು ಮಾಡೋದು ಅಂತಂದರೆ, ಅವ್ರು ಏನಾದರೂ ಮಾಡಲಿ ಕಣೆ, ಈ ಮನೆಯಲ್ಲಿರೋದು ನನ್ನ ಕಂದ ಅಂತ ಗೊತ್ತು ತಾನೆ ನಿನಗೆ, ಬೀಗ್ತಿ ಎಂಥವಳು ಅಂತಲೂ ನಿನಗೆ ಗೊತ್ತು ತಾನೆ, ಅವ್ರು ಏನಾದರೂ ಮಾಡಲಿ ಪರವಾಗಿಲ್ಲ, ಅವಳನ್ನ ಒಂದ್ಸರಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮನೆ ಬಾಗಿಲು ಬಡಿತಾ ನಿಂತಿರ್ತಾಳೆ ಕುಸುಮ. ರೋಹಿಣಿ ಬಂದು ಕದ ತೆಗಿತಾಳೆ, ಅದು ಮೀನಾ ಇದ್ದಾಳಮ್ಮ ಅಂತಂದ, ನೀವೇನು ಇಷ್ಟೊತ್ತಲ್ಲಿ ಬನ್ನಿ ಒಳಗೆ ಅಂತ ರೋಹಿಣಿ ಕರೀತಾಳೆ. ಕುಸುಮ ಮತ್ತು ಕನಕ ಇಬ್ಬರು ಒಳಗೆ ಬರ್ತಾರೆ. ಅವಾಗ ರಂಗನಾಥ್ ಕೂಡ ಬರ್ತಾರೆ. ಏನಮ್ಮ ಇಷ್ಟೊತ್ತಲ್ಲಿ ಬಂದ್ರಿ, ಬನ್ನಿ ಕುತ್ಕೊ ಬನ್ನಿ, ಟೀ ಕೊಡಿ ಬನ್ನಿ ಅಂತಂದಾಗ, ಇಲ್ಲ ಅದು ಮೀನನ್ನು ಒಂದ್ಸಲಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತಂದಾಗ, ಮಾವ ಮೀನಾ ಎಲ್ಲಿದ್ದಾಳೆ ಅಂತ, ಅಕ್ಕ ಎಲ್ಲಿದ್ದಾಳೆ ಅಂತ ಹೇಳ್ತೀರಾ ಸ್ವಲ್ಪ ಅಂತ ಕನಕ ಅಂದಾಗ, ಮೀನಾ ಎಲ್ಲಿದ್ದಾಳೆ ಅನ್ನೋದು ನಮಗೂ ಗೊತ್ತಿಲ್ಲ ಕಣಮ್ಮ ಅಂತಂದಾಗ ಕುಸುಮ ಹಾಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಭಯ ಪಡೋ ಥರದ್ದು ಏನೂ ಇಲ್ಲ, ರವಿ, ಶ್ರುತಿ ಮತ್ತು ಸೂರ್ಯ 3 ಜನನ ಹುಡುಕ್ತಾ ಇದ್ದಾರೆ, ಆದಷ್ಟು ಬೇಗ ಬರ್ತಾರೆ ಅಂತಂದಾಗ, ನಾನು ಹೇಳಲಿಲ್ವೇನೆ ಅವಳಿಗೇನೋ ಆಗಿದೆ ತೊಂದರೆ ಅಂತ ಹೇಳಿಲ್ವಾ, ಅದು ತಲೆನೋವು ಅಂತ ಹೇಳಿದ್ರು ಅಳಿಯಂದ್ರು ಅಂತಂದಿದ್ದಕ್ಕೆ ಪಕ್ಕದಲ್ಲಿರೋ ನಮ್ಮ ಶಾಂತಿ, ಓಹೋ ಅದಕ್ಕೆ ಡೋಲೋ 650 ತಂದ್ರೇನೋ ಅಂತ ಸ್ಟಾರ್ಟ್ ಮಾಡಿಬಿಡ್ತಾಳೆ. ನೋಡೆ ಅವರು ನೊಂದ್ಕೊಂಡು ಬಂದಿದ್ದಾರೆ, ಸಾಧ್ಯ ಆದರೆ ಅವ್ರನ್ನ ಸಮಾಧಾನ ಮಾಡು, ಇಲ್ಲ ಹೋಗಿ ಸುಮ್ಮನೆ ಮಲ್ಕೋ ಹೋಗು ಅಂತ ರಂಗನಾಥ್ ಅಂದಾಗ, ನಾನೇನ್ರಿ ಹೇಳ್ದೆ, ಫಸ್ಟು ಮಕ್ಕಳನ್ನ ಸರಿಯಾಗಿ ಬೆಳೆಸ್ಬೇಕಿತ್ತು, ಒಳ್ಳೆ ಈ ಗೂಳಿ ಥರ ರಾತ್ರಿ ಎಲ್ಲ ಓಡಾಡ್ತಾ ಇರುತ್ತೆ ಅದು ಅಂತ ಬೈತಾಳೆ. ಸುಮ್ಮನೆ ಬಾಯಿ ಮುಚ್ಕೊಂಡಿರು ಅಂದೇ ತಾನೆ ಅಂತಂದಾಗ ಸುಮ್ಮನಾಗ್ಬಿಡ್ತಾಳೆ ಶಾಂತಿ. ಹಾಗೆ ಕುಸುಮ ಮತ್ತು ಕನಕಂಗೆ ಕೂಡ ರಂಗನಾಥ್ ಸಮಾಧಾನ ಮಾಡಿ, ನೋಡಮ್ಮ ಅವಳು ಈ ಮನೆ ಸೊಸೆ, ನನಗೆ ಸೊಸೆ ಆಗಿರ್ಬೋದು, ನಿಮಗೆ ಮಗಳಾಗಿರ್ಬೋದು, ಸೂರ್ಯಂಗೆ ಅವಳು ಪ್ರಾಣ, ಎಲ್ಲೇ ಇದ್ರೂ ಅವಳನ್ನು ಹುಡ್ಕೊಂಡು ಬಂದೇ ಬರ್ತಾನೆ, ನೀವು ಹೆದರ್ಕೋಬೇಡಿ ಅಂತ ಅವ್ರನ್ನ ಸಮಾಧಾನ ಮಾಡ್ತಾ ಇರ್ತಾನೆ. ಹಾಗೆ ರೋಹಿಣಿ ಅವರಿಗೆ ಒಂದು ಲೋಟ ಕುಡಿಯೋಕ್ಕೆ ನೀರು ತಾಂಬದಮ್ಮ ಅಂತಂದಾಗ, ನಾನಾ ಅಂತಾಳೆ ಹಂಗೆ ಗುರಾಯಿಸ್ಬಿಡ್ತಾನೆ ರಂಗನಾಥ್. ಸರಿ ಮಾವ ಅಂತ ರೋಹಿಣಿ ಒಳಗೆ ನೀರು ತರಕ್ಕೆ ಹೋಗ್ತಾಳೆ. ಈ ಕಡೆ ಮನೋಜ, ಅಲ್ಲಮ್ಮ ಇಂಥ ದೊಡ್ಡ ಬಿಸ್ನೆಸ್ ಮನ್ ಹೆಂಡ್ತಿ ಅವಳು ಇವ್ರಿಗೆ ನೀರು ಕೊಡಬೇಕಾ ಅಂತಂದಾಗ, ಏನು ಮಾಡೋದು ನಿಮ್ಮ ಅಪ್ಪಂಗೆ ತಿಕ್ಲಿಡ್ದಿದೆಯಲ್ಲ ಅಂತ ಶಾಂತಿ ಅಂತ ಇರ್ತಾಳೆ. ಇನ್ನೊಂದು ಕಡೆ ಮೀನಾ ಚಳಿಗೆ ತಡಿಯೋಕ್ಕಾಗದೆ
ಕಿರ್ಚಾಡ್ತಾ ಇರ್ತಾಳೆ, ಯಾರಾದರೂ ಇದ್ದೀರಾ ದಯವಿಟ್ಟು ಎಲ್ಪ್ ಮಾಡಿ ಅಂತ. ಪಾಪ ತುಂಬ ಅಳ್ತಾ ಇರ್ತಾಳೆ. ಆ ಚಳಿನ ಅವಳಿಗೆ ತಡೆಯೋಕ್ಕಾಗದ್ರೆ ಅಲ್ಲಿರೋ ಕಾಟನ್ನೆಲ್ಲ ಮೈಗೆ ಸುತ್ಕೊತಾಳೆ, ತಾಟ್ಪಲ್ನ ಹೊಚ್ಕೊತಾಳೆ, ಮತ್ತು ಟೇಬಲ್ನ ತೊಗೊಂಬಂದು ಅಲ್ಲಿ ಮೇಲಿದ್ದಂಥ ಒಂದು ಬಲ್ಪಿಗೆ ಕೈನ ಕಾಸ್ಕೊಂಡು ಮುಖಕ್ಕೆಲ್ಲ ಇಟ್ಕೊತಾ ಇರ್ತಾಳೆ. ಅದೆಷ್ಟು ಒದ್ದಾಡ್ತಾ ಇರ್ತಾಳೆ ಅಂದರೆ ಕಿರ್ಚಾಡಿ ಒಳ್ಳೆ ಹುಚ್ಚಿ ಥರ ಆಡ್ತಾ ಇರ್ತಾಳೆ. ಈ ಕಡೆ ಪಾಪ ನಮ್ಮ ಸೂರ್ಯನ ಫ್ರೆಂಡು ಎಷ್ಟು ಹುಡುಕ್ತಾ ಇರ್ತಾರೆ ಅಂದರೆ ಅಂಗಡಿನೂ ಹುಡುಕ್ತಾ ಇರ್ತಾರೆ. ಎಲ್ಲ ಜನನೂ ಕೇಳ್ತಾ ಇರ್ತಾರೆ ಇವ್ರನ್ನ ಎಲ್ಲಾದರೂ ನೋಡಿದ್ದೀರಾ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲರೂ ಕೂಡ ಇಲ್ಲ ನೋಡಿಲ್ಲ ಅಂತಲೇ ಹೇಳ್ತಾ ಇರ್ತಾರೆ. ಅಷ್ಟೊತ್ತು ಕಾರ್ ಒಳಗಿಂದನೇ ಹುಡುಕ್ತಾ ಇದ್ದಂಥ ಸೂರ್ಯನ ಫ್ರೆಂಡು ಆಮೇಲೆ ಸರಿ ಆಯಿತು ಇನ್ನು ಕಾರಿಂದ ಇಳಿದು ಬಿಟ್ಟು ಮತ್ತೆ ಕೆಳಗೆಲ್ಲ ಹುಡ್ಕೋದಕ್ಕೆ ಸೂರ್ಯ ಸ್ಟಾರ್ಟ್ ಮಾಡ್ತಾನೆ.